ಪುಟೆ, ಅರೆ ಏನು ಮನೆ ರೆಡಿಯಾಗಿಲ್ಲ? ಸ್ಕೂಲ್ ರಜನಾ? ಇಲ್ಲ ಅಂಕಲ್. ಮತ್ತೆ ಕೃಷ್ಣ, ಈ ಅದ್ಕೆ ಕೊಟ್ಟ ಮಾತನ್ನ ನೀನ್ ಯಾವತ್ತೂ ತಪ್ಪಿಲ್ಲ. ಆ ನಂಬಿಕೆಯಿಂದಲೇ ನಾನಿವತ್ತು ನಿನ್ನೊಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ಏನ್ ಹೇಳಿ ಅದಕ್ಕೆ? ನಾನು ನಿಮ್ಮಣ್ಣ ಬಹಳ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನೀನು ಕೀರ್ತಿ ಅವ್ರ ಮನೇಲಿರೋದೇ ಒಳ್ಳೇದು. ಅದಕ್ಕೆ ಏನ್ ಹೇಳ್ತಿದ್ದೀರಾ? ಹೌದು ಕೃಷ್ಣ, ನೋಡು, ನೀನ್ ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ನಿನ್ನ ಈ ಮನೆಯಿಂದ ದೂರ ಹೋಗುವಂತ ಇದೀವಿಯ ಹೊರತು ನಮ್ಮ ಮನಸ್ಸಿಂದ ಅಲ್ಲ ಕಣೋ. ಕೀರ್ತಿ ಶ್ರೀಮಂತರ ಮನೆ ಹುಡುಗಿ, ಅವಳಿಗೆ ನಮ್ಮ ಮನೆ ವಾತಾವರಣ ಎಲ್ಲ ಆಗ ಬರೋಲ್ಲ. ಅದಕ್ಕೆ ನೀನೇ ಸ್ವಲ್ಪ ದಿವಸ ಅವ್ರ ಮನೆಯಲ್ಲಿ ಇರೋದು ಒಳ್ಳೇದು ಅನ್ಸುತ್ತಪ್ಪ. ಅಂದ್ರೆ ನಾನ್ ಮನೆ ಅಳಿ ಆದ್ರೂ ಪರವಾಗಿಲ್ಲ, ಈ ಮನೇಲಿ ಇರೋದು ಬೇಡ ಅಂತಿದ್ದೀರಾ? ಹಾಗಲ್ಲ ಕೃಷ್ಣ, ನಾವ್ ಯಾಕೆ ಹೇಳ್ತಿದೀವಿ ಅಂತ ಅರ್ಥ ಮಾಡ್ಕೊಳ್ಳೋ. ಚೆನ್ನಾಗಿ ಅರ್ಥ ಆಗ್ತಿದೆ. ಕೆಲ್ಸಕ್ಕೆ ಬರ್ತಾರೆ ಯಾರು ಎರಡು ಮಾತು ಹೇಳಿದ್ರು ಅಂತ ನೀವು ಹೋಗಿ, ನಾನ್ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಅವಳನ್ನು ಕಳ್ಸಲ್ಲ. ಕೃಷ್ಣ, ನಿನ್ನ ಸಂಸಾರಕ್ಕೆ ನೀನೇ ಮುಳ್ಳಾಗ್ಬೇಡ. ನಮ್ಮನ್ ಬಿಟ್ಟು ಹೋಗೋದ್ರಿಂದ ನಿನಗೆ ಒಳ್ಳೇದಿದೆ. ತಾಯಿಯಿಂದ ಮಗು ದೂರ ಹೋದ್ರೆ ಮಗು ಒಳ್ಳೇದಾಗುತ್ತಾ? ತಾಯಿ ಇಲ್ದಿರೋ ನನಗೆ ನೀವೇ ತಾಯಿಯಾಗಿ ಸಾಕಿ ಬೆಳೆಸಿ ಇಷ್ಟು ದೊಡ್ಡವನಾಗಿ ಮಾಡಿದ್ದೀರಾ. ಈಗ ನಾನು ನಿಮ್ಮನ್ನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ನಿನ್ನ ಹೆಂಡತಿನ ಸಂತೋಷವಾಗಿ ನೋಡ್ಕೊಳ್ಳೋದು ನಿನ್ ಕರ್ತವ್ಯನೇ ಅಲ್ವಾ? ಮೊದಲು ನೀವು, ಆಮೇಲೆ ಹೆಂಡತಿ ಅಲ್ಲ. ಕೃಷ್ಣ, ಕೊನೆವರೆಗೂ ನಿನ್ ಜೊತೆ ಸುಖ ದುಃಖ ಹಂಚ್ಕೊಳ್ಳೋದು ನಿನ್ ಹೆಂಡತಿ ಕಣೋ, ನಾವಲ್ಲ. ಕೃಷ್ಣ, ನಿನ್ ಕೈ ಮುಗಿತೀನಿ. ನಿನ್ನ ಹೆಂಡತಿನ ಕರ್ಕೊಂಡು ಅವಳ ಮನೆಗೆ ಹೊರಟೋಗು. ಅವಳ ಮನೆಗೆ ಹೊರಟೋಗು. ಪ್ಲೀಸ್ ಬಾಗಿ ತೆಗೀರಿ. ಇನ್ನೇನು ಮಾತಾಡ್ಬೇಡ. ನನ್ನ ಮೇಲೆ ಆಣೆ. ಅಣ್ಣ, ನೀನಾದ್ರೂ ಅದಕ್ಕೆ ಒಂದು ಕೃಷ್ಣ, ಕೃಷ್ಣ, ಸಮಾಧಾನ ಮಾಡ್ಕೋ ಬರ್ತಿ. ಇದೆಲ್ಲ ಅವನು ಒಳ್ಳೆದಕ್ಕೆ ಅಲ್ವಾ ನಾವು ಮಾಡ್ತಿರೋದು? ಸಮಾಧಾನ ಮಾಡ್ಕೋ. ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮಗೆ ತುಂಬಾ ತೊಂದರೆ ಕೊಟ್ಟೆ. ಒಂದು ಹೆಣ್ಣು ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು ಅಂತ ನೀವು ಹೇಳಿದ್ಮೇಲೆ ತಿಳ್ಕೊಂಡೆ. ಇನ್ಮೇಲೆ ನಿಮ್ಮಿಷ್ಟಾಗೆ ನಡ್ಕೋತೀನಿ. ಹಲೋ, ಏನ್ ಕನಸ? ನನ್ನ ತಬ್ಬಿ ಮುದ್ದಾಡ್ಬೇಕು ಅಂತ ಆಸೆ ಆಗ್ತಿದ್ಯಾ? ಎಲ್ಲಿ ಹೋಗುತ್ತೆ ನಿಮ್ಮ ಗಂಡಸರ ಬುದ್ಧಿ? ನನ್ನ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ನಮ್ಮ ಮನೆಯವರೆಲ್ಲ ಆಸೆ ಪಟ್ರು. ನಾನೇ ಬೇಡ ಅಂದೆ. ಯಾಕೆ ಗೊತ್ತಾ? ಬೇರೆಯವ್ರ ಮುಂದೆ ನನ್ ಗಂಡ ಒಬ್ಬ ಕಾರ್ ಮೆಕ್ಯಾನಿಕ್ ಅಂತ ಹೇಳ್ಕೊಳೋಕೆ ನನಗಿಷ್ಟ ಇರಲಿಲ್ಲ. ನನ್ನ ನೆರಳು ಕೂಡ ತಾಕೋ ಯೋಗ್ಯತೆ ಇಲ್ದಿರೋ ಆಫ್ಟರ್ ಆಲ್ ಮಿಡ್ಲ್ ಕ್ಲಾಸ್ ಜನ ನೀವು. ಅಷ್ಟು ಜನಗಳ ಮುಂದೆ ನನ್ ಮೇಲೆ ಕೈ ಮಾಡ್ಬಿಟ್ಯಲ್ಲ,
ನನ್ನ ತಂದೆ ಕೂಡ ಯಾವತ್ತೂ ನನ್ನನ್ನು ಹೊಡೆದಿರ್ಲಿಲ್ಲ. ನನ್ನನ್ನು ಮುಟ್ಟಿದ ಮೊದಲನೇ ಗಂಡಸೆ ನೀವು. ನಾನು ಮದುವೆ ಆಗಬಾರ್ದು ಅಂತಾನೆ ಇದ್ದೆ, ಹಾಗೆ ನೀವು ಯಾರನ್ನು ಮದುವೆ ಆಗಬಾರ್ದು ಅಂತಾನೆ. ನಾನು ಮಿಸ್ ಇಂಡಿಯಾ ಆಗೋ ಆಸೆಗಳನ್ನೆಲ್ಲ ಕೈ ಬಿಟ್ಟು ನಾನೇ ನಿಮ್ಮನ್ನ ಮದುವೆ ಮಾಡ್ಕೊಂಡೆ. ಈಗ ನೀವು ಮದುವೆ ಆಗಿರೋದು ಒಂದೇ, ಆಗದೆ ಇರೋದು ಒಂದೇ. ನಿನ್ನೆವರೆಗೂ ನೀವು ಬರೀ ಕೃಷ್ಣ, ಇವತ್ತಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ, ಎಲ್ಲಾದ್ರಲ್ಲೂ ನಂಬರ್ 1 ಆಗಿರೋ ದ ಗ್ರೇಟ್ ಮಿಸ್ ಕರ್ನಾಟಕ. ಈ ಕೀರ್ತಿ ಗಂಡ. ಹೆಣ್ಣು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳ್ತಿದ್ರಲ್ಲ, ಗಂಡಸರು ಕೂಡ ಹೀಗೆ ಇರ್ಬೇಕು ಅಂತ ತಿಳಿಸೋದಕ್ಕೋಸ್ಕರನೇ ನಾನ್ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು. ನೀವಿದ್ಮೇಲೆ ಗ್ಯಾರೇಜ್ಗೆ ಹೋಗಿ ಗ್ರೀಸ್ ಬಡ್ಕೊಂಡು ನನ್ನ ಇಮೇಜ್ಗೆ ಮಸಿ ಬಳಿಬೇಡಿ. ಈ ಮನೆ ಅಳಿಯನಾಗಿ ಇಲ್ಲೇ ಇರಬೇಕು. ದಿಸ್ ಇಸ್ ಮೈ ಆರ್ಡರ್. ನಿಮಗೆ ಟೈಮ್ಗೆ ಊಟ ಸಿಗುತ್ತೆ, ನಿದ್ರೆ ಸಿಗುತ್ತೆ, ಖರ್ಚಿಗೆ ಹಣನೂ ಸಿಗುತ್ತೆ. ಬಚ್ ನಾನು ಮಾತ್ರ ಸಿಗೋಲ್ಲ. ಇದು ಬರೀ ಹಾಲಿನ ರೇಖೆ ಅಲ್ಲ, ನಮ್ಮಿಬ್ರ ಮಧ್ಯೆ ಹಾಕಿರೋ ಲಕ್ಷ್ಮಣ ರೇಖೆ. ಅವತ್ತು ರಾಮಾಯಣದಲ್ಲಿ ಸೀತೆ ಲಕ್ಷ್ಮಣ ಹಾಕಿದ ಲಕ್ಷ್ಮಣ ರೇಖೆನ ದಾಟಿ ಇತಿಹಾಸ ಸೇರ್ಬಿಟ್ಲು. ನಾನು ಇತಿಹಾಸ ಸೇರೋವಳಲ್ಲ, ಇತಿಹಾಸ ಬರೆಯೋಳು. ನೀವು ನಿಜವಾದ ಗಂಡಸೆ ಆದ್ರೆ ನೀವು ಈ ರೇಖೆನ ದಾಟಿ ಬರಬಾರ್ದು. ಹೊರಗಡೆ ನಾವಿಬ್ರು ಗಂಡ ಹೆಂಡತಿ, ಒಳಗಡೆ ನೀವಲ್ಲಿ ನಾನಿಲ್ಲಿ. ಯಾಕಿವಳು ಜೀವನ ಜೊತೆ ಆಟ ಆಡ್ತಿದ್ದಾಳೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಸಾವಿನ ಜೊತೆನೇ ಆಟ ಆಡ್ದವಳು ನಾನು. ಇನ್ನು ಇದು ಈ ಕೀರ್ತಿ ಜೀವನ ಪೂರ್ತಿ ಹೀಗೆ ಇರ್ತಾಳೆ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಭಾವ, ಅದು ನಿಮ್ ಬಾತ್ರೂಮ್ ನ ಬೆಳಗಿನ ತೊಳೆದ್ನಲ್ಲ. ಅಯ್ಯೋ ಅದೆಲ್ಲ ಭಾವ, ನಮ್ಮವ್ರೆಲ್ಲಿ? ನನಗೆ ನಮ್ಮ ಗೊತ್ತು. ಬೆಳಗಿಂದ ನಾನಾಯ್ತು, ಬಾತ್ರೂಮ್ ಆಯ್ತು, ಇಲ್ಲೇ ಎಲ್ಲ ಹೊರಗಡೆ ಗಾರ್ಡನ್ ಅಲ್ಲಿ ಇರ್ಬೇಕು ನೋಡಿ. ಓಕೆ ಓಕೆ, ನೀವು ಕೆಲಸ ಕಂಟಿನ್ಯೂ ಮಾಡ್ಕೊಳ್ಳಿ, ಹೋಗಿ. ಸೂಪರ್ ಲೋಟ ಹೊಡೆದು ಒಂದೇ ರಾತ್ರಿಯಲ್ಲಿ ಬಡವ ಶ್ರೀಮಂತ ಆಗಿರೋದು ನೋಡಿದೀನಿ. ಆದ್ರೆ ನಮ್ ಗುರು ಒಂದೇ ರಾತ್ರಿಯಲ್ಲಿ ಕಾಡು ಕುದುರೆನ ಊರ್ ಕುದುರೆ ಹೆಂಗ್ ಮಾಡ್ದ? ಹೆಂಗೋ